ಇನ್ನು ಚಿಕ್ಕಮಗಳೂರಿನಲ್ಲಿ ಸರ್ಕಾರದ ಚೆಕ್ಗೆ ಬೌನ್ಸ್ ಆಗಿರುವಂತಹ ಒಂದು ಘಟನೆ ನಡೆದಿದೆ. ತಹಸೀಲ್ದಾರ್ ಕೊಟ್ಟಂತಹ ಚೆಕ್ನಲ್ಲಿ ದುಡ್ಡೇ ಇಲ್ಲ. ತಹಸೀಲ್ದಾರ್ ಕೊಟ್ಟ ಚೆಕ್ನ ಖಾತೆಯಲ್ಲಿ ಹಣವೇ ಇಲ್ಲ. ಸರ್ಕಾರಿ ಚೆಕ್ ಬೌನ್ಸ್ ಆಗಿರೋದು 6 ತಿಂಗಳಿಂದ. ಹಾಗಿದ್ರೆ ಸರ್ಕಾರದ ಚೆಕ್ನಲ್ಲಿ ಹಣವೇ ಇಲ್ವಾ? ಹಾಗಿದ್ರೆ ಅತಿವೃಷ್ಟಿಯ ಪರಿಹಾರಕ್ಕಾಗಿ ಕೊಟ್ಟಂತಹ ಚೆಕ್ ಇದು. ಆ ಚೆಕ್ ಬೌನ್ಸ್ ಆಗಿದೆ. 29/7/2024 ಕಳಸಾ ತಹಸೀಲ್ದಾರ್ ಚೆಕ್ ಅನ್ನ ಕೊಟ್ಟಿದ್ದಾರೆ. 1,20,20,000 ರೂಪಾಯಿ ಅಮೌಂಟಿನ ಚೆಕ್. ಈ ಚೆಕ್ ಈಗ ಬೌನ್ಸ್ ಆಗಿದೆ. ಹಾಗಿದ್ರೆ ಸರ್ಕಾರದ ಚೆಕ್ನಲ್ಲಿ 6 ತಿಂಗಳಿಂದ ಹಣನೇ ಇಲ್ವಾ? ಸರ್ಕಾರದ ಚೆಕ್ಗೆ ಬೌನ್ಸ್ ಆಗಿರೋದು ಖಜಾನೆಯಲ್ಲಿ ದುಡ್ಡೇ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಕಾರಣ ಆಗಿದೆ. ಹಳುವಳ್ಳಿ ಗ್ರಾಮದ ಲಕ್ಷ್ಮಣ್ ಅನ್ನೋರ್ಗೆ ಈ ಚೆಕ್ ಅನ್ನ ನೀಡಲಾಗಿತ್ತು. 1,20,20,000 ರೂಪಾಯಿ ಚೆಕ್ ಇದು. ಚೆಕ್ ಅನ್ನ ಹಾಕಿದಾಗ ಆ ಖಾತೆಯಲ್ಲಿ ಹಣವೇ ಇಲ್ಲ ಅನ್ನುವಂತ ವಿಚಾರ ಗೊತ್ತಾಗಿದೆ. ಖಾತೆಯಲ್ಲಿ ಹಣ ಇಲ್ಲ ಅಂತ ಲಕ್ಷ್ಮಣ್ ವಾಪಸ್ ಬಂದಿದ್ದಾರೆ. 3 ತಹಸೀಲ್ದಾರ್ ಬದಲಾದ್ರೂ ಕೂಡ ಹಣ ಮಾತ್ರ ಸಿಕ್ಕಿಲ್ಲ. 20,000 ಕೊಟ್ರೆ 1,00,000 ಸಿಗುತ್ತೆ ಅಂತ ಲಂಚದ ಆರೋಪವು ಕೇಳಿ ಬರ್ತಾ ಇದೆ. 12/6/2024 ಮನೆ ಬಿದ್ದೋಗಿದೆ. ತಹಸೀಲ್ದಾರ್ ಅವರಿಗೆ 3 ಜನ ಚೇಂಜ್ ಆದ್ರು. ಆದ್ರೆ 3 ಜನಕ್ಕೆ 3 ಮನವಿ ಎಲ್ಲ ಕೊಟ್ಟಾಯ್ತು. ಹಂಗೆ ಕೆಲವು ಅಧಿಕಾರಿಗಳು ನಿಮಗೆ ದುಡ್ಡು ಬರೋಕ್ಕಿದೆ 80,000 ಬರೋಕ್ಕಿರೋದು, 1,20,000 ಬಂದರೆ ನಮಗೆ 20,000 ಕೊಡ್ಬೇಕಂತೇಳಿ ಕೆಲವು ಅಧಿಕಾರಿಗಳು ಈ ಥರ ಕೇಳ್ತಾರೆ ಬಾಯಿ ಬಿಟ್ಟು. ಅದು 20,000ನೂ ಇಲ್ಲ, ಈ ಕಡೆ 1,20,000 ಬಂದಿಲ್ಲ. ಆದ್ರೆ ನನ್ನ ಹೆಂಡತಿಗೆ ಕೈ ಎಲ್ಲ ಕಟ್ಟಾಗಿ ಒಂದು ಕಾರ್ಕಳ ಸ್ಪಂದನದಲ್ಲಿ 2 ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ. ಅದು ಫೈನಾನ್ಸ್ ದುಡ್ಡಲ್ಲಿ ಇದು ಆ ಥರ ಮಾಡಿರೋದು ನಾವು. ಹಂಗಾಗಿ ಹಣದ ಅವಶ್ಯಕತೆ ಭಾರಿ ಇದೆ ನನಗೆ. ಅದು ತುಂಬ ಕಷ್ಟ ಆಗ್ತಿದೆ. ಆದರೂ ಇಲ್ಲಿ ಅಧಿಕಾರಿಗಳು ವಾರಕ್ಕೊಂದ್ಸಲ ಬಂದು ಮನವಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಈಗ ಫೋನ್ ಸಂಪರ್ಕದಲ್ಲಿ ಚೇತನ್, ಲಕ್ಷ್ಮಣ್ ಅವರು ಹೇಳ್ತಾ ಇದ್ರು 3 ತಹಸೀಲ್ದಾರ್ ಚೇಂಜ್ ಆದರೂ ಕೂಡ ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ. ಲಂಚದ ಆರೋಪದ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಏನ್ ನಡೀತಾ ಇದೆ ಅಂತ? ಶ್ರೀಪಾದ್, ನಿಜಕ್ಕೂ ಕೂಡ ಸರ್ಕಾರದ ಖಜಾನೆ ಖಾಲಿ ಆಯ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡೋದು ಸಹಜ. ಅಂದ್ರೆ ಕಳೆದ ವರ್ಷ ಜೂನ್ 16ನೇ ತಾರೀಕು ಏನಿದೆ, ಲಕ್ಷ್ಮಣ್ ಹಳುವಳ್ಳಿ ಗ್ರಾಮದ ಮಾವಿನಕೆರೆ ಮೂಲದವರವರು ಮನೆ ಅವರ ಮುಂಭಾಗದ ಮೇಲ್ಚಾವಣಿ ಕುಸಿತ ಬೀಳುತ್ತೆ. ಆ ಸಂದರ್ಭದಲ್ಲಿ ಮನೆಯ ಗೃಹೋಪಯೋಗಿ ವಸ್ತುಗಳು ಡ್ಯಾಮೇಜ್ ಆಗುತ್ತೆ, ಮತ್ತೆ ಅವರ ಪತ್ನಿಯು ಕೂಡ ಗಂಭೀರ ಗಾಯವಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಕಾರ್ಕಳ ಆಸ್ಪತ್ರೆಗೆ ಅವ್ರನ್ನ ದಾಖಲು ಕೂಡ ಮಾಡ್ತಾರೆ. ಸುಮಾರು 2 ಲಕ್ಷ ಖರ್ಚಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಮನೆ ಬಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಮತ್ತೆ ಅಲ್ಲಿನ ಎಲ್ಲ ಮಾಹಿತಿಗಳನ್ನ, ಫೋಟೋಗಳನ್ನ ತೆಗೆದುಕೊಂಡು ಬಂದಿರುವಂತ ಅಧಿಕಾರಿಗಳು 1 ತಿಂಗಳೊಳಗೆ ಒಂದು ಚೆಕ್ ಅನ್ನ ಕೂಡ ಕೊಡ್ತಾರೆ. ಅದು 29ನೇ ತಾರೀಕು ಜುಲೈ ತಿಂಗಳಲ್ಲಿ ಅವರು ಒಂದು ಚೆಕ್ ಅನ್ನ ಕೊಡ್ತಾರೆ. ಯಾವಾಗ ಚೆಕ್ ಕೊಡ್ತಾರೆ ಅದೇ ದಿನ ಏನ್ ಲಕ್ಷ್ಮಣ್ ಅವರು ಬ್ಯಾಂಕ್ಗೆ ಅದನ್ನ ಕಲೆಕ್ಷನ್ ಕೂಡ ಹಾಕ್ತಾರೆ. ಅದಾದ ನಂತರ 1 ವಾರ ಆದ್ರೂ ಕೂಡ ಅವರ ಖಾತೆಗೆ ಹಣ ಜಮಾವಣೆ ಆಗದ ಹಿನ್ನೆಲೆಯಲ್ಲಿ ಅವರು ಬ್ಯಾಂಕ್ ಹೋಗಿ ವಿಚಾರಿಸಿದಾಗ ಬ್ಯಾಂಕ್ ನಿಂದ ಬರುವಂತ ಉತ್ತರ, ಆ ಖಾತೆಯಲ್ಲಿ ಏನು ತಹಸೀಲ್ದಾರ್ ಸಹಿ ಮಾಡಿಕೊಟ್ಟಿದ್ದಾರೆ ಆ ಖಾತೆಯಲ್ಲಿ ಹಣ ಇಲ್ಲ ಅನ್ನುವಂತ ಮಾತನ್ನ ಬ್ಯಾಂಕ್ನವ್ರು ಕೂಡ ಹೇಳ್ತಾರೆ. ಅಂದ್ರೆ ಅಲ್ಲಿಗೆ ಚೆಕ್ ಬೌನ್ಸ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಲಕ್ಷ್ಮಣ್ಗೆ. ಅದಾದ ನಂತರ ಚೆಕ್ ಅನ್ನ ತಂದು ಏನು ಆಗಿನ ತಹಸೀಲ್ದಾರ್ ಏನ್ ಚೆಕ್ ಅನ್ನ ಕೊಟ್ಟಿರ್ತಾರೆ ಆ ತಹಸೀಲ್ದಾರ್ಗೂ ಕೂಡ ಒಂದು ಮನವಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಅರ್ಜಿ ಕೊಡಿ ಅಂತ ಒಂದು ಮಾತನ್ನ ಆಗಿನ ತಹಸೀಲ್ದಾರ್ ಕೂಡ ಹೇಳ್ತಾರೆ. ಆಗ್ಲೂ ಕೂಡ ಅರ್ಜಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಕಳಸಾ ತಾಲೂಕು ಕಚೇರಿಯಲ್ಲಿ ವರ್ಷಕ್ಕೆ ಎಷ್ಟು ಜನ ತಹಸೀಲ್ದಾರ್ಗಳು ಬರ್ತಾರೋ, ಎಷ್ಟು ಜನ ಹೋಗ್ತಾರೆ ಅನ್ನುವಂಥ ಮಾಹಿತಿ ಸ್ಥಳೀಯರು ಕೂಡ ಇಲ್ಲ. ಇವತ್ತಿದ್ದವರು ನಾಳೆ ಕೂಡ ಇರೋದಿಲ್ಲ. ಅದೇ ರೀತಿ 4 ತಿಂಗಳಿಗೆ 3 ತಹಸೀಲ್ದಾರ್ ಕೂಡ ಬಂದಿರುವಂತದ್ದು. 3 ತಹಸೀಲ್ದಾರ್ ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಹಣ ಬಂದಿಲ್ಲ. ಮತ್ತೆ ಯಾರೊಬ್ರು ಕ್ಲರ್ಕ್ ಅನ್ನುವಂಥವ್ರು ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, 20,000 ಬೇಡಿಕೆ ಇಟ್ಟಿದ್ದಾರೆ. ಈಗ ಆ 20,000 ಕೊಟ್ಟರೆ ಉಳಿದಂತ 1 ಲಕ್ಷದ ಹಣ ಏನಿದೆ ಅದು ಪೂರ್ತಿ ನಿಮ್ಮ ಖಾತೆಗೆ ಬರೋಂಗೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರೆ, ಮತ್ತೆ DC ಅವ್ರನ್ನ ಭೇಟಿ ಮಾಡಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಲಕ್ಷ್ಮಣ್ ಇರ್ಬೋದು, ಮತ್ತೆ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಪರಿಹಾರದ ಹಣ ಕೊಡಬೇಕು. ಇದಕ್ಕೆ ಪೂರಕವಾಗಿ ಏನೆಲ್ಲ ಕ್ರಮ ಕೈಗೊಳ್ಬೇಕು, ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು, ಖಾತೆಯಲ್ಲಿ ಹಣ ಇಡಬೇಕು. ಅದನ್ನ ಬಿಟ್ಟು ಉಡಾಫೆ ಉತ್ತರವನ್ನ ನೀಡುವಂಥದ್ದು, ಲಂಚವನ್ನ ಕೇಳುವಂಥದ್ದು, ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಅನ್ನುವಂಥದ್ದು, ಇವೆಲ್ಲವೂ ಸರಿ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈಗ ಸ್ಥಳೀಯರು ಕೂಡ ಹೇಳ್ತಿರುವಂಥದ್ದು. ಒಂದು ಆಗ್ರಹವನ್ನ ಮಾಡ್ತಾರೆ. ತತ್ಕ್ಷಣವೇ ಏನು ಲಕ್ಷ್ಮಣ್ ಅವರಿಗೆ 1,20,000 ಪರಿಹಾರವನ್ನ ನೀಡಬೇಕು. ಅವರು ಈಗಾಗಲೇ ಅವರ ಪತ್ನಿಗೆ ಮಾಡಿರುವಂತ 2 ಲಕ್ಷದ ಸಾಲ ಏನ್ ಖರ್ಚು ಮಾಡಿದರೆ ಅದನ್ನ ಖಾಸಗಿ ಒಂದು ಫೈನಾನ್ಸ್ ಇಂದ ಪಡೆದವರು ಖರ್ಚನ್ನ ಮಾಡಿದ್ರೆ ಅದನ್ನು ತೀರ್ಸ್ಲಿಕ್ಕಾದ್ರೂ ಹಣ ಬಳಕೆ ಆಗುತ್ತೆ, ತಕ್ಷಣವೇ ಕೊಡಬೇಕು. ಇಲ್ಲಾಂದ್ರೆ ಬೇರೆ ರೀತಿಯ ಹೋರಾಟಗಳನ್ನ ಮಾಡ್ಬೇಕಾಗುತ್ತೆ ಅನ್ನೋ ಆಗ್ರಹವನ್ನು ಕೂಡ ಈಗ ಸದ್ಯಕ್ಕೆ ಸ್ಥಳೀಯರು ಮಾಡ್ತಿರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ. ಇನ್ನು ಚಿಕ್ಕಮಗಳೂರಿನಲ್ಲಿ ಸರ್ಕಾರದ ಚೆಕ್ಗೆ ಬೌನ್ಸ್ ಆಗಿರುವಂತಹ ಒಂದು ಘಟನೆ ನಡೆದಿದೆ.
ತಹಸೀಲ್ದಾರ್ ಕೊಟ್ಟಂತಹ ಚೆಕ್ನಲ್ಲಿ ದುಡ್ಡೇ ಇಲ್ಲ. ತಹಸೀಲ್ದಾರ್ ಕೊಟ್ಟ ಚೆಕ್ನ ಖಾತೆಯಲ್ಲಿ ಹಣವೇ ಇಲ್ಲ. ಸರ್ಕಾರಿ ಚೆಕ್ ಬೌನ್ಸ್ ಆಗಿರೋದು 6 ತಿಂಗಳಿಂದ. ಹಾಗಿದ್ರೆ ಸರ್ಕಾರದ ಚೆಕ್ನಲ್ಲಿ ಹಣವೇ ಇಲ್ವಾ? ಹಾಗಿದ್ರೆ ಅತಿವೃಷ್ಟಿಯ ಪರಿಹಾರಕ್ಕಾಗಿ ಕೊಟ್ಟಂತಹ ಚೆಕ್ ಇದು. ಆ ಚೆಕ್ ಬೌನ್ಸ್ ಆಗಿದೆ. 29/7/2024 ಕಳಸಾ ತಹಸೀಲ್ದಾರ್ ಚೆಕ್ ಅನ್ನ ಕೊಟ್ಟಿದ್ದಾರೆ. 1,20,20,000 ರೂಪಾಯಿ ಅಮೌಂಟಿನ ಚೆಕ್. ಈ ಚೆಕ್ ಈಗ ಬೌನ್ಸ್ ಆಗಿದೆ. ಹಾಗಿದ್ರೆ ಸರ್ಕಾರದ ಚೆಕ್ನಲ್ಲಿ 6 ತಿಂಗಳಿಂದ ಹಣನೇ ಇಲ್ವಾ? ಸರ್ಕಾರದ ಚೆಕ್ಕೆ ಬೌನ್ಸ್ ಆಗಿರೋದು, ಖಜಾನೆಯಲ್ಲಿ ದುಡ್ಡೇ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಕಾರಣ ಆಗಿದೆ. ಹಳುವಳ್ಳಿ ಗ್ರಾಮದ ಲಕ್ಷ್ಮಣ್ ಅನ್ನೋರ್ಗೆ ಈ ಚೆಕ್ ಅನ್ನ ನೀಡಲಾಗಿತ್ತು. 1,20,20,000 ರೂಪಾಯಿ ಚೆಕ್ ಇದು. ಚೆಕ್ ಅನ್ನ ಹಾಕಿದಾಗ ಆ ಖಾತೆಯಲ್ಲಿ ಹಣವೇ ಇಲ್ಲ ಅನ್ನುವಂತ ವಿಚಾರ ಗೊತ್ತಾಗಿದೆ. ಖಾತೆಯಲ್ಲಿ ಹಣ ಇಲ್ಲ ಅಂತ ಲಕ್ಷ್ಮಣ್ ವಾಪಸ್ ಬಂದಿದ್ದಾರೆ. 3 ತಹಸೀಲ್ದಾರ್ ಬದಲಾದ್ರೂ ಕೂಡ ಹಣ ಮಾತ್ರ ಸಿಕ್ಕಿಲ್ಲ. 20,000 ಕೊಟ್ರೆ 1 ಲಕ್ಷ ಸಿಗುತ್ತೆ ಅಂತ ಲಂಚದ ಆರೋಪವು ಕೇಳಿ ಬರ್ತಾ ಇದೆ. 12/6/2024 ಮನೆ ಬಿದ್ದು ಹೋಗಿದೆ. ತಹಸೀಲ್ದಾರ್ ಅವರಿಗೆ 3 ಜನ ಚೇಂಜ್ ಆದ್ರು. ಆದ್ರೂ 3 ಜನಕ್ಕೆ 3 ಮನವಿ ಎಲ್ಲ ಕೊಟ್ಟಾಯ್ತು. ಹಂಗೆ ಕೆಲವು ಅಧಿಕಾರಿಗಳು ನಿಮಗೆ ದುಡ್ಡು ಬರೋಕ್ಕಿದೆ, 80,000 ಬರೋಕ್ಕಿರೋದು, 1,20,000 ಬಂದರೆ ನಮಗೆ 20,000 ಕೊಡ್ಬೇಕಂತೇಳಿ ಕೆಲವು ಅಧಿಕಾರಿಗಳು ಈ ಥರ ಕೇಳ್ತಾರೆ ಬಾಯಿ ಬಿಟ್ಟು. ಅದು 20,000ನೂ ಇಲ್ಲ, ಈ ಕಡೆ 1,20,000 ಬಂದಿಲ್ಲ. ಆದ್ರೆ ನನ್ನ ಹೆಂಡತಿಗೆ ಕೈ ಎಲ್ಲ ಕಟ್ಟಾಗಿ ಒಂದು ಕಾರ್ಕಳ ಸ್ಪಂದನದಲ್ಲಿ 2 ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ. ಅದು ಫೈನಾನ್ಸ್ ದುಡ್ಡಲ್ಲಿ ಇದು ಆ ಥರ ಮಾಡಿರೋದು ನಾವು. ಹಂಗಾಗಿ ಹಣದ ಅವಶ್ಯಕತೆ ಭಾರಿ ಇದೆ ನನಗೆ. ಅದು ತುಂಬ ಕಷ್ಟ ಆಗ್ತಿದೆ. ಆದರೂ ಇಲ್ಲಿ ಅಧಿಕಾರಿಗಳು ವಾರಕ್ಕೊಂದ್ಸಲ ಬಂದು ಮನವಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಈಗ ಫೋನ್ ಸಂಪರ್ಕದಲ್ಲಿ ಚೇತನ್, ಲಕ್ಷ್ಮಣ್ ಅವರು ಹೇಳ್ತಾ ಇದ್ರು 3 ತಹಸೀಲ್ದಾರ್ ಚೇಂಜ್ ಆದ್ರೂ ಕೂಡ ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ. ಲಂಚದ ಆರೋಪದ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಏನ್ ನಡೀತಾ ಇದೆ ಅಂತ? ಶ್ರೀಪಾದ್, ನಿಜಕ್ಕೂ ಕೂಡ ಸರ್ಕಾರದ ಖಜಾನೆ ಖಾಲಿ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡೋದು ಸಹಜ. ಅಂದ್ರೆ ಕಳೆದ ವರ್ಷ ಜೂನ್ 16 ಏನಿದೆ, ಲಕ್ಷ್ಮಣ್ ಹಳುವಳ್ಳಿ ಗ್ರಾಮದ ಮಾವಿನಕೆರೆ ಮೂಲದವರವರು ಅವರ ಮುಂಭಾಗದ ಮೇಲ್ಚಾವಣಿ ಕುಸಿದು ಬೀಳುತ್ತೆ. ಆ ಸಂದರ್ಭದಲ್ಲಿ ಮನೆಯ ಗೃಹೋಪಯೋಗಿ ವಸ್ತುಗಳು ಡ್ಯಾಮೇಜ್ ಆಗುತ್ತೆ, ಮತ್ತೆ ಅವರ ಪತ್ನಿಯು ಕೂಡ ಗಂಭೀರ ಗಾಯವಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಕಾರ್ಕಳ ಆಸ್ಪತ್ರೆಗೆ ಅವ್ರನ್ನ ದಾಖಲು ಕೂಡ ಮಾಡ್ತಾರೆ. ಸುಮಾರು 2 ಲಕ್ಷ ಖರ್ಚಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಮನೆ ಬಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಮತ್ತೆ ಅಲ್ಲಿನ ಎಲ್ಲಾ ಮಾಹಿತಿಗಳನ್ನ, ಫೋಟೋಗಳನ್ನ ತೆಗೆದುಕೊಂಡು ಬಂದಿರುವಂತ ಅಧಿಕಾರಿಗಳು 1 ತಿಂಗಳೊಳಗೆ ಒಂದು ಚೆಕ್ ಅನ್ನ ಕೂಡ ಕೊಡ್ತಾರೆ. ಅದು 29 ಜುಲೈ ತಿಂಗಳಲ್ಲಿ ಅವರು ಒಂದು ಚೆಕ್ ಅನ್ನ ಕೊಡ್ತಾರೆ. ಯಾವಾಗ ಚೆಕ್ ಕೊಡ್ತಾರೆ ಅದೇ ದಿನ ಲಕ್ಷ್ಮಣ್ ಅವರು ಬ್ಯಾಂಕ್ಗೆ ಅದನ್ನ ಕಲೆಕ್ಷನ್ ಕೂಡ ಹಾಕ್ತಾರೆ. ಅದಾದ ನಂತರ 1 ವಾರ ಆದ್ರೂ ಕೂಡ ಅವರ ಖಾತೆಗೆ ಹಣ ಜಮಾವಣೆ ಆಗದ ಹಿನ್ನೆಲೆಯಲ್ಲಿ ಅವರು ಬ್ಯಾಂಕ್ ಹೋಗಿ ವಿಚಾರಿಸಿದಾಗ ಬ್ಯಾಂಕ್ ನಿಂದ ಬರುವಂತ ಉತ್ತರ, ಆ ಖಾತೆಯಲ್ಲಿ ಏನು ತಹಸೀಲ್ದಾರ್ ಸಹಿ ಮಾಡಿಕೊಟ್ಟಿದ್ದಾರೆ ಆ ಖಾತೆಯಲ್ಲಿ ಹಣ ಇಲ್ಲ ಅನ್ನುವಂತ ಮಾತನ್ನ ಬ್ಯಾಂಕ್ನವ್ರು ಕೂಡ ಹೇಳ್ತಾರೆ. ಅಂದ್ರೆ ಅಲ್ಲಿಗೆ ಚೆಕ್ ಬೌನ್ಸ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಲಕ್ಷ್ಮಣ್ಗೆ. ಅದಾದ ನಂತರ ಚೆಕ್ ಅನ್ನ ತಂದು ಆಗಿನ ತಹಸೀಲ್ದಾರ್ ಚೆಕ್ ಅನ್ನ ಕೊಟ್ಟಿರ್ತಾರೆ ಆ ತಹಸೀಲ್ದಾರ್ಗೂ ಕೂಡ ಒಂದು ಮನವಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಅರ್ಜಿ ಕೊಡಿ ಅಂತ ಒಂದು ಮಾತನ್ನ ಆಗಿನ ತಹಸೀಲ್ದಾರ್ ಕೂಡ ಹೇಳ್ತಾರೆ. ಆಗ್ಲೂ ಕೂಡ ಅರ್ಜಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಕಳಸಾ ತಾಲೂಕು ಕಚೇರಿಯಲ್ಲಿ ವರ್ಷಕ್ಕೆ ಎಷ್ಟು ಜನ ತಹಸೀಲ್ದಾರ್ಗಳು ಬರ್ತಾರೋ, ಎಷ್ಟು ಜನ ಹೋಗ್ತಾರೆ ಅನ್ನೋ ಮಾಹಿತಿ ಸ್ಥಳೀಯರು ಕೂಡ ಇಲ್ಲ. ಇವತ್ತಿದ್ದವರು ನಾಳೆ ಕೂಡ ಇರೋದಿಲ್ಲ. ಅದೇ ರೀತಿ 4 ತಿಂಗಳಿಗೆ 3 ತಹಸೀಲ್ದಾರ್ ಕೂಡ ಬಂದಿರುವಂತದ್ದು. 3 ತಹಸೀಲ್ದಾರ್ ಕೂಡ ಮನವಿಯನ್ನ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿವರೆಗೂ ಕೂಡ ಹಣ ಬಂದಿಲ್ಲ. ಮತ್ತೆ ಯಾರೊಬ್ರು ಕ್ಲರ್ಕ್ ಅನ್ನುವಂಥವ್ರು ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, 20,000 ಬೇಡಿಕೆ ಇಟ್ಟಿದ್ದಾರೆ. ಈಗ ಆ 20,000 ಕೊಟ್ಟರೆ ಉಳಿದಂತ 1 ಲಕ್ಷದ ಹಣ ಏನಿದೆ ಅದು ಪೂರ್ತಿ ನಿಮ್ಮ ಖಾತೆಗೆ ಬರೋಂಗೆ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರೆ, ಮತ್ತೆ DC ಅವ್ರನ್ನ ಭೇಟಿ ಮಾಡಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಲಕ್ಷ್ಮಣ್ ಇರ್ಬೋದು, ಮತ್ತೆ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಪರಿಹಾರದ ಹಣ ಕೊಡಬೇಕು. ಇದಕ್ಕೆ ಪೂರಕವಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ಖಾತೆಯಲ್ಲಿ ಹಣ ಇಡಬೇಕು. ಅದನ್ನ ಬಿಟ್ಟು ಉಡಾಫೆ ಉತ್ತರವನ್ನ ನೀಡುವಂಥದ್ದು, ಲಂಚವನ್ನ ಕೇಳುವಂಥದ್ದು, ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಅನ್ನುವಂಥದ್ದು, ಇವೆಲ್ಲವೂ ಸರಿ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈಗ ಸ್ಥಳೀಯರು ಕೂಡ ಹೇಳ್ತಿರುವಂಥದ್ದು. ಒಂದು ಆಗ್ರಹವನ್ನ ಮಾಡ್ತಾರೆ, ತತ್ಕ್ಷಣವೇ ಲಕ್ಷ್ಮಣ್ ಅವರಿಗೆ 1,20,000 ಪರಿಹಾರವನ್ನ ನೀಡಬೇಕು. ಅವರು ಈಗಾಗಲೇ ಅವರ ಪತ್ನಿಗೆ ಮಾಡಿರುವಂತ 2 ಲಕ್ಷದ ಸಾಲವನ್ನು ಖರ್ಚು ಮಾಡಿದರೆ ಅದನ್ನ ಖಾಸಗಿ ಒಂದು ಫೈನಾನ್ಸ್ ಇಂದ ಪಡೆದವರು ಖರ್ಚನ್ನ ಮಾಡಿದ್ರೆ ಅದನ್ನು ತೀರ್ಸ್ಲಿಕ್ಕಾದ್ರೂ ಹಣ ಬಳಕೆ ಆಗುತ್ತೆ, ತಕ್ಷಣವೇ ಕೊಡಬೇಕು. ಇಲ್ಲಾಂದ್ರೆ ಬೇರೆ ರೀತಿಯ ಹೋರಾಟಗಳನ್ನ ಮಾಡ್ಬೇಕಾಗುತ್ತೆ ಅನ್ನೋ ಆಗ್ರಹವನ್ನು ಕೂಡ ಈಗ ಸದ್ಯಕ್ಕೆ ಸ್ಥಳೀಯರು ಮಾಡ್ತಿರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ.